ಒಬ್ರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಮರಿಗಳಿಗೆ ಏನು ಕೊಡ್ತೀರಾ ಅಂತಂದರೆ ಇಂಕ್ಯುಬೇಟರ್ನಿಂದ ಸಪ್ರೇಟ್ ಆದ ಮರಿಗಳಿಗೆ ಏನು ಕೊಡ್ತೀರಾ ಅಂತ ಕೇಳಿರೋದು. ನಾನು ಹಾಕೋದೇನಪ್ಪ ಅಂದರೆ ನೋವೆಲ್ ಕಂಪ್ನಿದು ಫ್ರೀ ಸ್ಟಾರ್ಟರ್ ಅಂತ ಬರುತ್ತೆ. ಫ್ರೀ ಸ್ಟಾರ್ಟರ್ ಪೀಡ್ಸ್ನ ನಾವೇನು ಮಾಡ್ತೀವಿ ಅಂತಂದರೆ ತೊಗೊಬಂದು ಈ ಥರ ಡ್ರಿಂಕರ್ಗಳು ಯೂಸ್ ಮಾಡಬೇಕು. ಅಂದರೆ ಡ್ರಿಂಕರ್ ಸ್ಟಾರ್ಟಿಂಗಿಂದ ಇಮ್ಯುನಿಮ್ ಕೇರ್ ಅಂತ ಒಂದು ಟಾನಿಕ್ ಬರುತ್ತೆ. ಫಸ್ಟ್ ಸ್ಟಾರ್ಟಿಂಗಿಂದ 15 ಡೇಸ್ವರೆಗೂ ಈ ಮರಿಗಳಿಗೆ ಕಂಪ್ಲೀಟಾಗಿ 15 ಡೇಸ್ವರೆಗೂ ಇಮ್ಯುನಿಮ್ ಕೇರ್ನ ಒಂದೊಂದು ಮುಸ್ಲು ಹಾಕೊಂಬರ್ತಾ ಇರಬೇಕು. ಅಂದರೆ ರೋಗ ಲಕ್ಷಣಗಳಾಗಲಿ ಕಂಪ್ಲೀಟ್ ಕಮ್ಮಿ ಮಾಡೋದು ಅಂದರೆ ಇಮ್ಯುನಿಮ್ ಕೇರ್ ಟಾನಿಕ್ಕು. ಅದನ್ನು ಬಿಟ್ಟರೆ ನೋವೆಲ್ ಪೀಡ್ಸ್, ಅಂದರೆ ಪೀಡ್ಸ್ ಒಳಗಡೆ ಇನ್ನೊಂದಷ್ಟು ಔಷಧಿಗಳು ಮತ್ತು ಇದು ಒಂದು ಸ್ವಲ್ಪ ಔಷಧಿ ಪವರ್ ಎಲ್ಲ ಚೆನ್ನಾಗಿರುತ್ತೆ. ಮರಿಗಳು ಗ್ರೌತ್ ಆಗಲಿ ಮತ್ತು ಮರಿಗಳು ವೀಕ್ ಆಗೋದಾಗಲಿ, ತುಗುಡಿಸೋದಾಗಲಿ, ಇಲ್ಲ ತಿಕ್ಕ ಕಟ್ಟೋದಾಗಲಿ ಈ ಥರದ್ದು ಯಾವುದೂ ಮಾಡೋಕ್ಕೋಗಲ್ಲ. ಮರಿಗಳು ನೀಟಾಗಿ ಚೆನ್ನಾಗಿರುತ್ತೆ ಮತ್ತು ಮರಿಗಳು ಫುಲ್ ಹೆಲ್ದಿಯಾಗಿರುತ್ತೆ. ಅದಕ್ಕೆ ಈ ಥರ ಕ್ವಾಲಿಟಿ ಪೀಡ್ಸ್ ಯೂಸ್ ಮಾಡ್ತಾ ಇರೋದು. ಅಂದರೆ ಇದಕ್ಕಿಂತ ಕಮ್ಮಿ ಪೀಡ್ಸ್ಗಳು ಸಿಗ್ತವೆ VHNL ಮತ್ತು ಈ ಥರ ಕಂಪ್ನಿಗಳು ಸಿಗುತ್ತೆ. ಬಟ್ ಅದನ್ನ ನಾನು ಯಾಕಪ್ಪ ಯೂಸ್ ಮಾಡೋಲ್ಲ ಅಂದರೆ ನನ್ನ ಹತ್ರ ಮರಿಗಳಿಗೆ ತಿಕ್ಕ ಕಟ್ಟೋದು ಮತ್ತು ಈ ಥರ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಿಲ್ಲ. ನೋವೆಲಲ್ಲೂ ಒಳ್ಳೆ ರಿಸಲ್ಟ್ ಬರ್ತಿದೆ. ಅದಕ್ಕೋಸ್ಕರ ನಾನು ನೋವೆಲ್ ಪೀಡ್ಸ್ನ ಹಾಕ್ತಾಯಿದ್ದು. ಮತ್ತು ಮರಿಗಳು ಇದು ಕಾಣಿಸ್ತಿರೋದು ನಿಮಗೆ ಒಂದು ದಿನದ ಮರಿಗಳು, ಅಂದರೆ ನೆನ್ನೆ ಆಗಿರೋದು ಮತ್ತು ಇವತ್ತಿನ ಮರಿಗಳಿದೆಲ್ಲ ಕಂಪ್ಲೀಟಾಗಿ ಮರಿ ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವಾಗಿ ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ.